ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಅವರ ಕಾರುಗಳಿಗೆ ಬೆಂಕಿ ಹಚ್ಚಿದಂತಹ ಅದೇ ಏರಿಯಾದಲ್ಲಿ ನಿನ್ನೆ ತಡರಾತ್ರಿ ಈ ದುಷ್ಕರ್ಮಿಗಳು ಕಾರು ಹಾಗೂ ಆಟೋಗಳನ್ನ ಜಖಂಗೊಳಿಸಿದ್ದಾರೆ, ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ. ಈ ರೀತಿ ಕಿಡಿಗೇಡಿಗಳು ಮಾಡಿದ್ಯಾಕೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ವಾಹನಗಳ ಗ್ಲಾಸ್ ಪೀಸ್ ಪೀಸ್, 10 ಕಾರು, 4 ಆಟೋಗಳ ಗಾಜುಗಳು ಪುಡಿ ಪುಡಿ. ಕುಡಿದ ನಶೆಯಲ್ಲಿ ಅಟ್ಟಹಾಸ, ಕಿಡಿಗೇಡಿಗಳು ಅರೆಸ್ಟ್. ಹೌದು, ಹೀಗೆ ರಸ್ತೆ ಬದಿ ನಿಲ್ಲಿಸಿರುವ ಕಾರುಗಳು ಮತ್ತು ಆಟೋಗಳ ಗ್ಲಾಸ್ ಪೀಸ್ ಪೀಸ್ ಮಾಡಿರುವ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ. ಇಲ್ಲಿನ ರಾಜಕುಮಾರ್ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ 12 ಕಾರುಗಳು, 8 ಆಟೋಗಳ ಗಾಜುಗಳನ್ನ ಕಿಡಿಗೇಡಿಗಳು ಪುಡಿಗೈದಿದ್ದಾರೆ. ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ಬಲಗೈ ಬಂಟ ರೌಡಿ ಶೀಟರ್ ಸೋಮಶೇಖರ್ ಪಟಾಲಂ ಈ ಕೃತ್ಯ ಎಸಗಿದ್ದಾರೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಎಂಟ್ರಿ ಕೊಟ್ಟಿರುವ ಆಸಾಮಿಗಳು ಕೈಗೆ ಸಿಕ್ಕ ಕಲ್ಲು, ದೊಣ್ಣೆ, ರಾಡ್ನಿಂದ ಕಾರು, ಆಟೋಗಳ ಮೇಲೆ ದಾಳಿ ಮಾಡಿದ್ದಾರೆ. ಅಟ್ಯಾಕ್ನಲ್ಲಿ ಆಟೋ, ಕಾರುಗಳ ಗಾಜುಗಳು ಚಿಂದಿಯಾಗಿವೆ. ಬೆಳಗ್ಗೆ ಸಾರ್ವಜನಿಕರು ಗಮನಿಸಿದ್ದು ವಾಹನ ಚಾಲಕರಿಗೆ ತಿಳಿಸಿದ್ದಾರೆ. ಸರ್, ನಾವು ನೈಟು 10 ಗಂಟೆಗೆ ಕೆಲಸ ಮಾಡ್ಕೊಂಡು ಬರ್ತೀವಿ. ನೈಟ್ 10 ಗಂಟೆಗೆ ಇಲ್ಲಿ ಹಾಕ್ತೀವಿ ಸರ್. ಇದ್ರ ಬೆಳಗ್ಗೆ ನಾವು 8ವರೆಗೆ ಗಾಡಿ ತೆಗೆಯೋದು. ಅದ್ರ ಮಧ್ಯೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಸರ್. ಬಟ್ ನನ್ನಿಂದ ಆಟ ಹಾಕಿದಾರೋ ಅವ್ರದ್ದು ಹೊಡೆದಿದ್ವಿ. ಸುಮಾರು 17 ಗಾಡಿಗೆ ಹೊಡೆದಿದ್ರು. ಆ ಕಡೆ ಲೈನ್ ಫುಲ್ ಏಕ ಸರ್. ನಮಗೇನು ಗೊತ್ತು ಸರ್, ನಮಗೇನು ಉದ್ದೇಶ ಗೊತ್ತಿಲ್ಲ ಸರ್. ಹೊಡೋರು ಜಾಗ ಇಲ್ಲ ಅಂತೇಳಿ ಇಲ್ಲಿ ಆ ಕಡೆ ಹಾಕಿದ್ರು. ಗ್ಲಾಸೇ ಹೊಡೆದಿದ್ರು. ಪೊಲೀಸ್ನವ್ರು ಬಂದೆಲ್ಲ ನೋಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಂಡು ಕಂಪ್ಲೇಂಟ್ ಬರ್ಕೊಂಡು ಎಲ್ಲ ಹೋಗಿದ್ದಾರೆ. ಹಲವು ವರ್ಷಗಳಿಂದ ಹೊಟ್ಟೆಪಾಡಿಗಾಗಿ ಕಾರು, ಆಟೋ ಓಡಿಸಿ ಜೀವನ ಕಟ್ಟಿಕೊಂಡಿದ್ವಿ. ಬಾಡಿಗೆ ಮನೆಗಳ ಬಳಿ ಕಾರು, ಆಟೋ ನಿಲ್ಲಿಸಲು ಜಾಗವಿಲ್ಲದೆ ರಸ್ತೆ ಬದಿ ಕಾರು, ಆಟೋಗಳನ್ನ ಪಾರ್ಕ್ ಮಾಡ್ತಿದ್ವಿ. ಇಲ್ಲಿಯವರೆಗೆ ಇಂತಹ ಘಟನೆ ನಡೆದಿರಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ಅಪರಿಚಿತರು ರಸ್ತೆ ಬದಿ ನಿಲ್ಲಿಸಿದ್ದ ಕಾರು, ಆಟೋಗಳ ಮೇಲೆ ದಾಳಿ ನಡೆಸಿ ವಾಹನಗಳ ಗಾಜುಗಳನ್ನ ಪುಡಿಗೈದಿದ್ದಾರೆ. ಈ ರಸ್ತೆಯಲ್ಲಿ ಹೆಚ್ಚು ನೀರಿನ ಟ್ಯಾಂಕರ್ ವಾಹನಗಳ ಓಡಾಟವಿದ್ದು ತಿರುವುಗಳಲ್ಲಿ ಟ್ಯಾಂಕರ್ ವಾಹನಗಳು ಸಾಗಲು ಕಿರಿಕಿರಿಯಾಗುತ್ತಿತ್ತು. ವಾಟರ್ ಟ್ಯಾಂಕರ್ ಮಾಫಿಯಾದವರು ಈ ದಾಳಿ ನಡೆಸಿರುವ ಸಾಧ್ಯತೆ ಇದೆ ಎಂದಿದ್ದಾರೆ ನೊಂದ ಚಾಲಕರು. 12 ಗಂಟೆಗೆ ಸೈಡ್ ಹಾಕಿರೋದು ಗಾಡಿ ಬೆಳಿಗ್ಗೆ ಬಂದು ನೋಡಿದ್ರೆ ಎಲ್ಲ ಹೊಡ್ಕೊಂಡ್ ಬಂದ್ಬಿಟ್ಟಾರೆ. ಒಂದ್ ಕಡೆಯಿಂದ ಟೋಟಲ್ 20 ಗಾಡಿ ಹೊಡೆದವ್ರೆ. ಕಲ್ಲಲ್ಲಿ, ಕೋಲಲ್ಲಿ ಯಾವ ಸಿಕ್ಕುತ್ತೋ ಅದೆಲ್ಲ ಹೊಡ್ಕೊಂಡ್ ಬಂದಾರೆ. ಇವಾಗ ಒಂದು 3 ವರ್ಷದಿಂದ ನಿಲ್ಲಿಸ್ತಾ ಇದ್ವಿ. ಯಾವತ್ತೂ ಈ ತರ ಆಗಿಲ್ಲ. ನಿನ್ನೆ ನೈಟ್ ಆಗಿರೋದು. ಬೆಳಿಗ್ಗೆ ಒಬ್ರು ಫಸ್ಟ್ ಗಾಡಿನವ್ರು ಬಂದು 5ವರೆಗೆ ನೋಡೋರೆ. ನೋಡ್ಬಿಟ್ಟು ಪೊಲೀಸ್ನವ್ರು ಫೋನ್ ಮಾಡೋರು. ಇನ್ಫಾರ್ಮ್ ಏನು ಮಾಡಿಲ್ಲ ಸರ್. ಇನ್ಫಾರ್ಮ್ ಮಾಡಿದ್ರೆ ನಾವ್ ಯಾಕೆ ಪಾರ್ಕ್ ಮಾಡ್ತೇವೆ? ಮನೆ ಇಲ್ಲೇ ಮೇನ್ ರೋಡಲ್ಲೇ ಇರೋದು. ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಸರ್. ಸದ್ಯ ಘಟನೆ ಸಂಬಂಧ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಆಧರಿಸಿ ಅರುಣ್, ಸಾಗರ್, ಸತೀಶ್, ಮರಿಯಪ್ಪ ಎಂಬ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಶಾಸಕರ ಬಲಗೈ ಬಂಟ ಕುಡಿದ ನಶೆಯಲ್ಲಿ ಕೃತ್ಯ ಎಸಗಿರುವ ಸಾಧ್ಯತೆ ಇದ್ದು ಪೊಲೀಸರ ತನಿಖೆಯಿಂದ ಸತ್ಯಾಸತ್ಯತೆ ಗೊತ್ತಾಗಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.